ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಂಗಾಗಿ ನಾನು ಇವತ್ತೊಂದು ನಿಮಗೆ ಒಳ್ಳೆ ಲವ್ ಸ್ಟೋರಿ ತಗೊಬಂದಿದ್ದೀನಿ. ಈ ಲವ್ ಸ್ಟೋರಿ ನೋಡಿದ್ರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ ತುಂಬ ವಿಷಯಗಳಿವೆ. ಹಂಗಾಗಿ ನೀವು ಪೂರ್ತಿ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಲವ್ ಮಾಡಿದ್ರೆ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗುತ್ತಾ ಅನ್ನೋದೊಂದು ವಿಷಯ ಇದರಲ್ಲಿದೆ. ನೀವು ಪೂರ್ತಿಯಾಗಿ ನೋಡಬೇಕು. ಇದು ಬಂದು ನನಗೆ ಗೊತ್ತಿರೋ ಒಂದು ನನ್ನ ಬೆಸ್ಟ್ ಫ್ರೆಂಡು ಅಂತಲೇ ಹೇಳ್ಬೋದು. ಅವಳ ಲವ್ ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಬೇರೆ ಲವ್ ಸ್ಟೋರಿನ ಹೇಳ್ತಿರ್ತಾರೆ ಅಂತ ಅನ್ಕೋಬೋದು ನೀವು. ಹಾಗಾಗಿ ನಾನು ಲವ್ ಮಾಡಿ ಮದುವೆ ಆಗಿಲ್ಲ, ಅರೇಂಜ್ ಆಗಿ ಮದುವೆ ಆಗಿರೋದು. ನನ್ನ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಲವ್ ಮ್ಯಾರೇಜ್ ಆಗಿರೋದು. ಅವ್ರನ್ನ ಕೇಳಿದ್ದೀನಿ, ನಮ್ಮ ಹೆಸ್ರುಗಳು ಹೇಳ್ಬೇಡ, ನೀನು ಬೇಕಂದರೆ ಲವ್ ಸ್ಟೋರಿ ಹೇಳ್ಕೊ ಅಂತ ಹೇಳಿದ್ದಾರೆ. ಹಂಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಲವ್ ಸ್ಟೋರಿಯಿಂದ ನಿಮ್ಗೆ ಏನಾದರೂ ಉಪಯೋಗ ಆಗ್ಬೋದು ಅಂತ. ಏನಪ್ಪ ಅಂತಂದರೆ ಈ ಲವ್ ಸ್ಟೋರಿ ನನ್ನ ಫ್ರೆಂಡು, ಅವಳು SLC ಮುಗಿಸ್ತಾಳೆ ಹಳ್ಳೀಲಿ. ಸ್ವಲ್ಪ ಅವ್ರ ಫ್ಯಾಮಿಲಿ ಸ್ವಲ್ಪ ಕಷ್ಟದಲ್ಲಿ ಇರ್ತಾರೆ. ಅವಾಗ ಏನು ಮಾಡ್ತಾಳೆ, ಮುಂದೆ ಓದೋಕ್ಕಾಗಲ್ಲ ಅವಳಿಗೆ. ನಾನು ಬೆಂಗಳೂರಿಗೆ ಹೋಗಿ ನಾನು ದುಡ್ದು ನಮ್ಮ ಫ್ಯಾಮಿಲಿ ನೋಡ್ಕೊಬೇಕು ಅನ್ನೋದು ಒಂದು ಅವಳು ಯೋಚನೆ ಮಾಡ್ತಾಳೆ. ತಮ್ಮ ಇರ್ತಾನೆ, ಅವನ ಎಜುಕೇಷನ್ ಕೊಡಿಸ್ಬೇಕು. ನಮ್ಮ ಅಪ್ಪ ಅಮ್ಮ ಕಷ್ಟ, ಏನೂ ಮಾಡೋಕ್ಕಾಗಲ್ಲ, ಅವರು ನಮ್ಮನ್ನು ಕೂಲಿ ಮಾಡಿ ಸಾಕ್ತಾ ಇದ್ದಾರೆ ಅಂತೇಳಿ ಅವಳು ಏನು ಮಾಡ್ತಾಳೆ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತೇಳಿ ಅವರ ರಿಲೇಟಿವ್ಸ್ ಇರ್ತಾಳೆ, ಅವ್ಳಿಗೆ ಹೇಳ್ಕೊತಾರೆ. ಅವ್ರು ಏನು ಮಾಡ್ತಾರೆ, ಸರಿ ಆಯಿತು ನಮ್ಮ ಮನೆಗೆ ಇದ್ಕೊಂಡು ನೀನು ಕೆಲ್ಸಕ್ಕೆ ಹೋಗಿ ಬಾ ಅಂತೇಳಿ ಅವ್ರು ಕರೀತಾರೆ. ಆವಾಗ ಏನು ಮಾಡ್ತಾಳೆ, ಅವಳು ಬೆಂಗಳೂರು ಕಡೆಗೆ ಬರೋಕ್ಕೆ ಟ್ರೈ ಮಾಡ್ತಾಳೆ. ಆವಾಗ ಬಸ್ ಹತ್ತಿ ಮೆಜೆಸ್ಟಿಕ್ ಬಂದು ಹಿಡಿತಾಳೆ. ಮೆಜೆಸ್ಟಿಕ್ ಬಂದು ಸ್ಟಾರ್ಟಿಂಗ್ ಅವಳು ಬೆಂಗಳೂರೇ ನೋಡಿರಲ್ಲ, ಬರ್ತಾರೆ. ಅವ್ರು ಬಂದು ಹೊಸರೋಡ್ ಸೈಡು ಮನೆ ಮಾಡ್ಕೊತಾರೆ. ಹೊಸೂರು ಸೈಡಲ್ಲಿ ಇರ್ತಾರೆ ಅವ್ರ ರಿಲೇಟಿವ್. ಅಲ್ಲಿಗೆ ಹೋಗಿ ಅವಳು ಅವ್ರ ಮನೇಲಿ ಇದ್ಕೊಂಡು ಒಂದು ಗಾರ್ಮೆಂಟ್ಸ್ಗೆ ಸೇರ್ಕೊತಾಳೆ. ಗಾರ್ಮೆಂಟ್ಸ್ಗೆ ಹೋಗಿ ಸೇರಿಕೊಂಡು ಹಾಗೆ ಕೆಲ್ಸಕ್ಕೆ ಹೋಗ್ತಿರ್ತಾಳೆ. ಒಂದು 6 ತಿಂಗಳಾಗುತ್ತೆ. ಚೆನ್ನಾಗೇ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ. ಆಮೇಲೆ ಅವ್ರ ಊರಲ್ಲಿ ಒಂದು ಹಬ್ಬ ಇರುತ್ತೆ. ಹಬ್ಬ ಇದ್ದಾಗ ಏನಾಗುತ್ತೆ, ಇವಳು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಬಸ್ ಹತ್ತಿ ಬರ್ತಾಳೆ. ಅವ್ರು ಬಂದು ಹಾಸನ ಕಡೆ ಹುಡುಗಿ ಅವಳು ಏನು ಮಾಡ್ತಾಳೆ, ಹಾಸನ ಬಸ್ ಹತ್ಬಿಟ್ಟು ಬರ್ತಾಳೆ. ಅಲ್ಲಿ ಏನು ಅಂತಂದರೆ ಇವ್ರ ಲವ್ ಸ್ಟೋರಿ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ಈ ಬಸ್ಸಿಂದನೇ. ತುಂಬ ಇಂಟ್ರೆಸ್ಟ್ ಆಗಿದೆ, ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆವಾಗ ಏನು ಮಾಡ್ತಾಳೆ, ಅವಳು ತುಂಬ ರಶ್ ಇರುತ್ತೆ ಬಸ್ಸಲ್ಲಿ. ಆವಾಗ ಅವಳು ಅಲ್ಲಿಂದನೇ ಅವಳಿಗೆ ಸೀಟ್ ಸಿಕ್ಕಿರುತ್ತೆ. ಅವರು ಮೆಜೆಸ್ಟಿಕಲ್ಲಿ ಹತ್ತಿರ್ತಾಳೆ, ಅಲ್ಲಿಂದ ಬರುತ್ತಾಳೆ. ಇಲ್ಲಿ ಬಂದು ಜಾಲಹಳ್ಳಿ ಕ್ರಾಸಲ್ಲಿ ಇವ್ರು ಬಂದು ಮಂಡ್ಯದ ಹುಡುಗ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಈ ಹುಡುಗ ಬಸ್ ಹತ್ತುತ್ತಾನೆ. ಹಾಗೆ ಆಮೇಲೆ ಬಸ್ ಹತ್ತುತ್ತಾನೆ, ಫುಲ್ ರಶ್ ಇರುತ್ತೆ. ಹಾಗೆ ಹೋಗ್ತಾ ಸ್ವಲ್ಪ ಒಂದು ಸೀಟ್ ಸಿಗುತ್ತೆ. ಇವ್ರ ಪಕ್ಕ ಯಾರೋ ಇರೋರು ಎಲ್ಲಿ ಅವರು, ಬಟ್ ಈ ಹುಡುಗ ಬಂದು ಬೆಳ್ಳೂರು ಕ್ರಾಸ ಸ್ಟಾಪು, ಇವಳು ಬಂದು ಹಾಸನ ಸ್ಟಾಪು. ಇವ್ರಿಗೆ ಬಂದು ಕುಣಿಗಲಲ್ಲಿ ಆ ಹುಡುಗಿ ಪಕ್ಕ ಸೀಟ್ ಸಿಗುತ್ತೆ. ಯಾರಿಗೆ, ಹುಡುಗನಿಗೆ. ಆಗ ಬಂದು ಹುಡುಗಿ ಪಕ್ಕ ಹುಡುಗ ಕುತ್ಕೊತಾನೆ. ಹಂಗೆ ಆಮೇಲೆ ಕುತ್ಕೊತಾನೆ. ಒಂದು ಆ ಸ್ಟಾಪ್ ಕುಣಿಗಲ್ ಸ್ಟಾಪ್ ಅಂತ ಕುತ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಅರ್ಧ ಗಂಟೆ ಜರ್ನಿ ಗಂಟೆ ಸುಮ್ಮನೆ ಮುಖ ನೋಡ್ತಾ ಇರ್ತಾರೆ. ಹಾಗೆ ಒಂದು ಕಾಮನ್ನಾಗೆ ಅವನು ಮಾತಾಡಿಸ್ತಾನೆ ಅವಳನ್ನ. ನೀವು ಎಲ್ಲಿರೋದು, ನೀವು ಏನು ಮಾಡ್ತಾ ಇರೋದು, ಓದ್ತಿದ್ದೀರಾ ಹಾಗೆ ಹೇಗೆ ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ಅವಳು ಹಳ್ಳಿಯಿಂದ ಬಂದಿರ್ತಾಳಲ್ಲ, ಅವಳು ಹೇಳ್ತಾಳೆ, ಹಿಂಗೆ ನಾನು ಊರಲ್ಲಿ ಇದ್ದಿದ್ದು, ಈ ಥರ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ನನಗೆ ಕೆಲಸಕ್ಕೆ ಸೇರ್ಕೊಬೇಕು, ನಾನು ದುಡಿಬೇಕು ಅಂತಲೇ ಬಂದಿರೋದು ಅಂತ ಹೇಳ್ತಾಳೆ. ಅವನಿಗೆ ಏನೋ ಅವಳು ನೋಡಿದ್ರೆ ಒಂಥರ ಅಟ್ರಾಕ್ಷನ್ನು, ಅದೇನೋ ಹೇಳ್ತಾರಲ್ಲ, ಒಂದ್ಸಲಿ ನೋಡಿದ್ರೆ ಲವ್ ಆಗುತ್ತೆ ಅಂತಾರಲ್ಲ, ಹಾಗೆ ಅವ್ನಿಗೇನೋ ಅವಳ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತಿರ್ತಾನೆ. ಅವ್ನು ಯಾವತ್ತೂ ಯಾವ ಹುಡುಗಿನೂ ಲವ್ ಮಾಡಿರಲಿಲ್ವಂತೆ, ಹಾಗಂತ ಹೇಳ್ತಿದ್ರು. ಆಮೇಲೆ ಅವಳ ಮೇಲೆ ಇಂಟ್ರೆಸ್ಟ್ ಬರ್ತಾನೆ. ಅವ್ನು ತಿಳ್ಕೊತಾನೆ, ನೀವು ಎಲ್ಲಿ ಕೆಲಸ ಮಾಡ್ತಿರೋದು ಹಾಗೆ ಹೇಗೆ ಅಂತ ತಿಳ್ಕೊತಾನೆ. ಅವಳು ಅವಾಗ ಹೊಸ್ದಾಗಿ ಬಂದಿರೋದಲ್ಲ, ಅವಳಿಗೆ ಅಷ್ಟು ಗೊತ್ತಿರಲ್ಲ. ಅವಳು ಹೇಳ್ತಾಳೆ, ನಾನು ಇಲ್ಲಿರೋದು, ಅಲ್ಲಿ ನಾನು ಈ ಥರ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಅಂತ ಅದ್ರ ಹೆಸರನ್ನ ಹೇಳ್ತಾಳೆ, ಏರಿಯಾನು ಹೇಳ್ತಾಳೆ. ಹಾಗೆ ಕಾಮನಾಗಿ ಮಾತಾಡ್ಕೊಂಡು ಹೋಗ್ತಾರೆ. ನೀವೇನು ಮಾಡೋದು ಹಾಗೆ ಅಂತ ಅವಳು ಕೇಳ್ತಾನೆ. ಅವನು ಬಿಸ್ನೆಸ್ ಮಾಡ್ತಿರ್ತಾನೆ. ಅದನ್ನು ಹೇಳ್ತಾನೆ, ಹಿಂಗೆ ಮಾಡ್ತಿರ್ತೀನಿ, ನಮ್ಮದು ಹಬ್ಬ ಇದೆ, ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಯುಗಾದಿ ಹಬ್ಬ ಏನೋ ಇರುತ್ತೆ ಅನ್ಕೋತೀನಿ, ಸಮಥಿಂಗ್ ಹಬ್ಬಕ್ಕೇನೋ ಹೋಗ್ತಿರ್ತಾರೆ. ಆಮೇಲೆ ಅವನು ಹಬ್ಬ ಮುಗಿಸ್ಕೊಂಡು ನೀವು ಯಾವಾಗ ಬರ್ತೀರಾ ಅಂತ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗ್ಬೇಕಲ್ವ, ನಾನು ಮಾಮೂಲಿ ಮಾರ್ನಿಂಗು ನಮ್ಮ ಕಡೆಯಿಂದ 4 ಗಂಟೆಗೆ ಬಸ್ ಬರುತ್ತೆ, ಆ ಬಸ್ಸಲ್ಲೇ ನಾನು ಬರ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಹಾಗಾಗಿ ಮಾತಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಅವಳ ಮೇಲೆ ಇವನಿಗೆ ಕ್ರಶ್ ಆಗುತ್ತೆ. ಆವಾಗ ಅಲ್ಲಿ ಇವನು ಬೆಳ್ಳೂರು ಸ್ಟಾಪ್ ಬರುತ್ತೆ. ಇಲ್ಲಿಂದ ಇಳಿದ್ಬಿಟ್ಟು ಇವನು ಊರಿಗೆ ಹೋಗ್ತಾನೆ. ಅವ್ರ ಊರಿಗೆ ಹೋಗ್ತಾರೆ. ಅವಳು ಹೇಳಿರ್ತಾಳಲ್ಲ, ನಾನು ಇನ್ನು 2 ದಿನ ಬಿಟ್ಕೊಂಡು ಬರ್ತೀನಿ ಅಂತ. ಇವನೇನು ಮಾಡ್ತಾನೆ, ಅದೇ ಟೈಮಿಂಗ್ಸ್ಗೆ ಬರ್ತಾರೆ. ಇವನು ಬಂದು ಬೆಳ್ಳೂರು ಕ್ರಾಸಲ್ಲಿ ಅದೇ ಬಸ್ ಹತ್ತುತ್ತಾನೆ. ಮತ್ತು ಅವಳು ಆಲ್ರೆಡಿ ಕೂತಿರ್ತಾಳೆ. ಆಮೇಲೆ ಅವನಿಗೆ ಹೇಗೆ ಮಾತಾಡ್ಸೋಕ್ಕೆ ಸಾಧ್ಯ. ಆಮೇಲೆ ಇವಳು ಅನ್ಕೊತಾಳೆ, ಇವನೇನು ಇದೇ ಬಸ್ಸಲ್ಲಿ ಬರ್ತಾಯಿದ್ದಾನಲ್ಲಪ್ಪ ಹಾಗೆ ಹೇಗೆ ಅಂತ ಅನ್ಕೊತಾರೆ.
ಹಂಗೆ ಮುಖ ನೋಡ್ತಿರ್ತಾರೆ, ಸ್ಮೈಲ್ ಮಾಡ್ಕೊತಾ ಇರ್ತಾರೆ. ಆಮೇಲೆ ಅವ್ಳಿಗೆ ಅಷ್ಟು ಅರ್ಥ ಆಗಲ್ಲ ಏನಕ್ಕೆ ಈ ಥರ ಅಂತೇಳಿ. ಅಯ್ಯೋ ಏನು ರೀ ಇವತ್ತು ನಾವು ನೆನ್ನೆ ಜೊತೆಗೆ ಹೋದ್ವಿ, ಈಗಲೂ ನೀವು ಈ ಥರನ ಬಂದ್ರಳ ಅಂತ ಕೇಳ್ತಾರೆ. ಮೊದಲೇ ಗೊತ್ತಲ್ಲ ನಿಮಗೆ ಹುಡುಗರು ಒಂದ್ಸರಿ ನೋಡ್ತು ಅಂದರೆ ಯಾವುದೇ ಕಾರಣಕ್ಕೂ ಹುಡುಗಿನ ಬಿಡಲ್ಲ ನಾನು. ಒಂದ್ಸರಿ ಫಿಕ್ಸ್ ಆಗಿಬಿಟ್ರೆ ಅವರ ಹುಡುಗಿನ ಕಷ್ಟನೂ ಸುಖನೂ ಪಡ್ಕೋಬೇಕು ಅನ್ನೋ ಒಂದು ಕುತೂಹಲ ಜಾಸ್ತಿ ಗಂಡು ಮಕ್ಳಿಗಲ್ವ. ಆಮೇಲೆ ಏನು ಮಾಡ್ತಾನೆ, ಆಮೇಲೆ ಹೌದು ನಿಮ್ಮ ನೋಡೋಕ್ಕೆ ಬಂದೆ ಅಂತ ಏನೋ ಹೇಳ್ತಾನೆ ಅವಳಿಗೆ. ಅವಾಗ ಏನು ಈ ಥರ ಅಂತಾನೆ, ಏನಿಲ್ಲ ಹಂಗೆ ಸುಮ್ಮನೆ ಅಂತೇನೋ ಮಾತಾಡಿಕೊಂಡು ಆಮೇಲೆ ಹಾಗೆ ಹೋಗ್ತಾರೆ. ಆಮೇಲೆ ಇವನು ಮತ್ತೆ ಇವ್ರದ್ದೇ ಫಸ್ಟ್ ಸ್ಟಾಪ್ ಬರೋದು ಹುಡುಗಂದು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಇವನು ಹೇಳ್ಕೊಂತಾನೆ, ಅವಳು ಆ ಕಡೆ ಹೋಗ್ತಾಳೆ. ಇವನಿಗೆ ಅವಳ ಮೇಲೆ ಕ್ರೆಸ್ ಆಗಿಬಿಟ್ಟಿರುತ್ತೆ. ಏನಪ್ಪ ಮಾಡೋದು, ನಾನು ಏನೇ ಅಲ್ಲಿ ತಲೆ ಮೇಲೆ ತಲೆ ಬಿಡಲಿ, ನಾನು ಈ ಹುಡುಗಿ ಲವ್ ಮಾಡಲೇಬೇಕು, ನನಗೆ ಇವಳೇ ಬೇಕು ಅಂತೇಳಿ ಇವನು ತಲೆ ಕೆಡ್ಸ್ಕೊತಾನೆ. ಆಮೇಲೆ ಇಲ್ಲಿಂದ ಅವನು ಯೋಚನೆ ಮಾಡ್ತಾನೆ, ಹೆಂಗಪ್ಪ ಇವಳನ್ನ ಮೀಟ್ ಮಾಡೋದು, ಇಲ್ಲೇನೋ ಊರಿಗೆ ಬಂದು ಸಿಕ್ಕೋದು ಅಂತ. ಇವನು ಅಡ್ರೆಸ್ ತಿಳ್ಕೊಂಡಿರ್ತಾನೆ. ಇವಾಗೆಲ್ಲ ಫೋನ್ ನಂಬರ್ ಕಮ್ಮಿ, ಅವಾಗೆಲ್ಲ ಅಡ್ರೆಸ್ ತಿಳ್ಕೊಂಡಿರ್ತಾನಲ್ಲ. ಇವನೇನು ಮಾಡ್ತಾನೆ, ಕೆಲಸಕ್ಕೆ ಹೋಗಲ್ಲ, ಇಲ್ಲಿಂದ ಬೆಳಗ್ಗೆ ಬಸ್ ಹತ್ತೋದು, ಮೆಜೆಸ್ಟಿಕ್ ಹೋಗೋದು, ಮೆಜೆಸ್ಟಿಕ್ಕಿಂದ ಹೊಸೂರು ರೋಡ್ಗೆ ಒಂದು ಬಸ್ ಹತ್ತೋದು. ಹಿಂಗೆ ಅವಳು ಗಾರ್ಮೆಂಟ್ಸ್ ಹೆಸ್ರನ್ನ ಹೇಳ್ಬಿಟ್ಟಿದ್ದು, ಅವಳು ಇಡೋ ಏರಿಯಾನ ಹೇಳಿದ್ನಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು ಬೇಕ್ರಿ ಇರ್ತದೆ, ಅಲ್ಲಿಗೆ ಹೋಗಿ ದಿನ ನಿಂತ್ಕೊಳ್ಳೋದು ಇವನು. ಅವಳು ಅದೇ ರೋಡಲ್ಲೇ ಕೆಲ್ಸಕ್ಕೆ ಹೋಗ್ತಿರ್ತಾಳೆ. ಆವಾಗ ಹೋಗ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋಗ್ತಿರ್ತಾಳೆ. ಇವನು ಯಾಕೆ ಇರೋದು ಅಲ್ಲಿ ಅಂತ ಹೇಳ್ದ, ಇಲ್ಲಿ ಯಾಕೆ ಬಂದವನೇ ಅಂತ ಇವಳು ತಲೆ ಕೆಡ್ಸ್ಕೊತಾ ಇರ್ತಾಳೆ. ಅಯ್ಯೋ ಇವನು ಯಾಕಪ್ಪ ಇಲ್ಲಿ ಬಂದವನೇ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ತಲೆ ಕೆರ್ಸ್ಕೊತಾ ಇರ್ತಾಳೆ. ಸರಿ ಅಂದ್ಬಿಟ್ಟು ಇವನೊಂದು 3 ದಿನ ಅದೇ ಥರ ಮಾಡ್ತಾನೆ, ಹೋಗೋದು ಬರೋದು, ಅವಳನ್ನ ನೋಡೋದು, ಏನೂ ಹೇಳ್ತಿರಲ್ಲ. ಮತ್ತು ಆಮೇಲೆ ಬಂದು ಫ್ರೆಂಡ್ಗೆ ಹೇಳ್ಕೊತೀನಿ, ಲೋ ನಂಗೆ ಹೇಳೋಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಕಣೋ, ಅವಳು ನಾನು ನೋಡ್ತಾಳೆ, ನಾನು ಸುಮ್ಮನೆ ನೋಡ್ತೀನಿ, ಹಂಗೆ ಬರ್ತೀನಿ. ಲೋ 3-4 ದಿವಸದಿಂದ ದಿನ ಹೋಗ್ತಿದ್ಯಾ, ಸುಮ್ಮನೆ ಹೇಳ್ದೇನೆ ಬಂದರೆ ಏನೆಲ್ಲ ಚೆನ್ನಾಗಿರ್ತದೆ, ಹೇಳ್ಬೇಕಲ್ವ ಅಂತಾನೆ. ಇವತ್ತಿಲ್ಲ ನಾನು ಮನ್ಸು ಮಾಡಿ ಹೇಳೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಹೇಳಕ್ಕೆ ಬರಲ್ಲ. ಆವಾಗ ಒಂದು ಲವ್ ಲೆಟ್ರಲ್ಲಿ ಚೀಟಿಲಿ ಬರೆದಿರ್ತಾನೆ, ನನಗೆ ನೀವು ನೋಡಿದ ದಿವಸನೇ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದೀರಿ, ನೀವೇನು ನಾನು ಕೇಳಲ್ಲ, ನಾನು ಚೆನ್ನಾಗಿ ದುಡಿತಾ ಇದ್ದೀನಿ, ಖಂಡಿತವಾಗ್ಲೂ ನಿನ್ನನ್ನು ನೋಡ್ಕೊತೀನಿ, ನಿಮ್ಮ ಫ್ಯಾಮಿಲಿನ ನೋಡ್ಕೊತೀನಿ, ನನ್ನ ಮೇಲೆ ನಾನು ಇಷ್ಟ ಆಗಿದ್ರೆ ನಿಮಗೆ ನನ್ನ ಮದುವೆ ಆಗ್ತೀನಿ ಅಂತ ನನಗೆ ನಿಮ್ಮ ಕಡೆಯಿಂದ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ಒಂದು ಲೆಟ್ರ್ ಬರೆದ್ಬಿಟ್ಟು ಅವನೇನು ಮಾಡ್ತಾನೆ, ಆ ಬೇಕ್ರಿಯವ್ರಿಗೆ ಕೊಡ್ತಾನೆ. ಅವ್ನಿಗೆ ಕೊಡೋಕ್ಕೆ ಧೈರ್ಯ ಸಾಕಾಗಲ್ಲ. ಇದ್ರ ಲೆಟ್ರನ್ನ ಹುಡುಗಿಗೆ ಕೊಡ್ತೀರಾ ಅಂತ ಹೇಳ್ತಾನೆ. ಏನೋ ನೀನು ನಾನು ಕೊಡೋಕ್ಕಾಗುತ್ತಾ, ಪ್ಲೀಸ್ ಅಂತ ಹೇಳ್ಬಿಟ್ಟು ಆ ಅಪ್ಪನಿಗೆ ಕೊಟ್ಬಿಟ್ಟು ಅವನೇನು ಮಾಡ್ತಾನೆ, ಹೋಗ್ಬಿಡ್ತಾನೆ. ಅವ್ನ ಕೈಲಿ ಕೊಡೋಕ್ಕೆ ಇರಲ್ಲ, ಹೋಗ್ಬಿಡ್ತಾನೆ. ಅದರಲ್ಲೊಂದು ಲೆಟ್ರಲ್ಲಿ ಒಂದು ಫೋನ್ ನಂಬರ್ ಬರೆದಿರ್ತಾನೆ ಲಾಸ್ಟಲ್ಲಿ, ಇದಕ್ಕೊಂದು ಕಾಲ್ ಮಾಡಿ ಅಂತ. ಅವಾಗೆಲ್ಲ ಈ ಕೀಬೋರ್ಡ್ ಫೋನ್ ಇದ್ದಿದ್ದು, ಜಾಸ್ತಿ ಈ ಥರದಿರಲಿಲ್ಲ. ಕೊಟ್ಬಿಟ್ಟು ಹೋಗಿರ್ತಾನೆ. ಆಮೇಲೆ ಅವನು ಹೋಗ್ತಾನೆ. ಈ ಹುಡುಗಿ ಅವನೇನು ಮಾಡ್ತಾನೆ, ಹಿಂಗೆ ನೋಡಪ್ಪ ಹಿಂಗೆ ಬರ್ತಿದ್ದ ಈ ಹುಡುಗ, ನಿಮಗೊಂದು ಲೆಟ್ರ್ ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ನೀವು ತಗೊಳ್ಳಿ ಅಂತ ಅವಳ ಕೈ ಕೊಡ್ತಾನೆ. ಯಾರು ಏನು ಅಂತ ಕೇಳ್ತಾಳೆ. ಹಿಂಗೆ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾಳೆ. ಇವಳು ಏನು ಮಾಡ್ತಾಳೆ, ಅದನ್ನು ತೊಗೊಂಡೋಗಿ ಸುಮ್ಮನೆ ಮನೆಗೆ ಇಟ್ಬಿಡ್ತಾಳೆ, ನೋಡೋಣ ಬಿಡು ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಇವಳು ಬಂದು ಒಂದು 6-7 ತಿಂಗಳಾಗಿರ್ತದನ. ಈಗ ಸ್ವಲ್ಪ ಏನು ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಇವಳು ಫ್ಯಾಮಿಲಿ ಯಾರೋ ರಿಲೇಟಿವ್ ಮನೆಗೆ ಇರ್ತಾಳೆ. ಇವಳು ಸ್ವಲ್ಪ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಒಂದು ಸ್ವಲ್ಪ ಚೆನ್ನಾಗ್ಬಿಟ್ಲು ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಒಂದು ಸ್ವಲ್ಪ ಕಿರಿಕ್ ಆಗ್ತಿರ್ತದೆ. ಯಾರ ಮನೆ, ಇವಳು ರಿಲೇಟಿವ್ ಮನೆ ಬಂದು ಸೇರ್ಕೊಂಡಿರ್ತಾಳೆ, ಚೆನ್ನಾಗಿ ದುಡಿತಾವಳೆ, ಇದು ಮಾಡ್ತಾವಳೆ ಅಂತೇಳಿ ಮನೇಲಿ ಸ್ವಲ್ಪ ಮುಂದೆ ಮಾತುಗಳು ಬರ್ತಿರ್ತದೆ. ಅವಾಗ ಇವಳಿಗೆ ಏನಾಯ್ತದೆ, ಸಾಗಿ ಇನ್ನೊಬ್ರ ಮನೆ ಯಾಕೆ ಡಿಪೆಂಡ್ ಆಗಿರಬೇಕು, ನಾನೇ ಒಂದು ರೂಮ್ ಮಾಡ್ಕೊಂಡು ಹೆಂಗೂ ಇರೋಣ ಅಂತ ಹೇಳ್ಬಿಟ್ಟು ಆ ವಿಷಯನ ಆಮೇಲೆ ಹೇಳ್ತೀನಿ, ಇದನ್ನು ಈ ಕಡೆ ಆಮೇಲೆ ಹೇಗೆ ಅಂತ ಇವಳೇನು ಮಾಡ್ತಾಳೆ, ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು, ಆಯಿತು ನಾನು ಬೇರೆ ಕಡೆನೇ ಮನೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರದ್ದೇನೋ ಒಂದು ಇರ್ತದೆ, ಅವ್ರದ್ದೇನೋ ಒಂದು ಕಿರಿಕಿರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಇವಳು ಬೇರೆ ಕಡೆ ರೂಮ್ ಮಾಡ್ಕೊತಾಳೆ. ಅವನ ತಮ್ಮಂದು ಅವನೇನು ಮಾಡ್ತಾನೆ, ಅವ್ನ ತಮ್ಮನಿಗೂ ಓದಲ್ಲ ನಾನು ಅಂತ ಹೇಳ್ಬಿಟ್ಟು ಹುಡುಗನೂ ಎಜುಕೇಷನ್ ಬಿಟ್ಬಿಡ್ತಾನೆ. ಇಲ್ಲಕ್ಕ ನಾನು ನಿನ್ನ ಜೊತೆ ಬಂದು ದುಡಿತೀನಿ, ನನಗೆ ಯಾಕೋ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ. ಇವನಿಗೆ ಅವ್ನ ತಮ್ಮನ ಓದಿಸ್ಬೇಕು ಅಂತ ತುಂಬ ಇಂಟ್ರೆಸ್ಟ್ ಇರ್ತಾನೆ. ಅದಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿರ್ತಾಳೆ. ಬಟ್ ಅವ್ನು ಓದೋಕ್ಕೆ ಇಷ್ಟನೇ ಇಲ್ಲ, ನಾನು ಓದೋದೇ ಇಲ್ಲ ಅಂತ ಆಟ ಮಾಡ್ತಾನೆ. ಸರಿ ಬಿಡು, ಏನೋ ಒಂದು ಸೇರ್ಕೊಂಡ್ರಾಯ್ತು ಬಾ ಅಂತೇಳಿ ಕರೆಸ್ತಾಳೆ. ಆಮೇಲೆ ಕರೆಸಿದ್ಮೇಲೆ ಇಲ್ಲೇ ಕರ್ಸ್ಕೊತಾಳೆ. ಅವಾಗ ಏನು ಮಾಡ್ತಾರೆ, ಅಕ್ಕ ತಮ್ಮ ಇಬ್ಬರೂ ಸೇರಿಕೊಂಡು ಒಂದು ರೂಮ್ ಮಾಡಿಕೊಂಡು ಇವಳು ಕೆಲ್ಸಕ್ಕೆ ಹೋಗ್ತಿರ್ತಾಳೆ. ಅವನು ಒಂದು ಯಾವುದೋ ಕೆಲಸಕ್ಕೆ ಸೇರಿಸಿರ್ತಾಳೆ ಹುಡುಗನೂ. ಅವನು ಚಿಕ್ಕ ಹುಡುಗ, ಅವನು ಎಜುಕೇಷನ್ ಮುಗಿಸಿಲ್ಲ, ಅವ್ನು ಓದಿಸ್ಬೇಕು ಅನ್ನೋದು ಒಂದು ಆಸೆ ಇದ್ದೇ ಇರ್ತದೆ ಅವಳಿಗೆ. ಬೇಡಪ್ಪ ನೀನು ಓದ್ಕೋ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಬೇಡ ಇಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಮಾಡ್ತಾಳೆ, ಸರಿ ಓದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ಲಿ ನಾನು TC ತಗೊಬಂದು ಇಲ್ಲೇ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು
ಇವಳು 10th ಮುಗಿಸ್ದಾಗ ಅವ್ನು 8th ಇರ್ತಾನಲ್ವ, ಹೆಂಗೋ ಅವ್ನು 10th ಮುಗಿಸು ಅಂತ ಹೇಳ್ಬಿಟ್ಟು ಅಲ್ಲಿಂದ ಟಿ ಸಿ ತಗೊಬಂದು ಇಲ್ಲೇ ಸೇರಿಸ್ಕೊತಾಳೆ. ಅವ್ನು ಹುಡುಗನು ಸರಿ ಬಿಡು ಇಲ್ಲೇ ಓದ್ಕೊ ಅಂತ ಹೇಳ್ಬಿಟ್ಟು ಅಕ್ಕ ತಮ್ಮ ಇಬ್ಬರು ಜೊತೆಲೇ ಇದ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ನು ಕೆಲ್ಸಕ್ಕೆ ಕಳ್ಸಲ್ಲ ಹುಡುಗನ, ಎಜುಕೇಷನ್ಗೆ ಸ್ಕೂಲ್ಗೆ ಹಾಕ್ತಾಳೆ ಅವಳು, ಇಲ್ಲೇನೆ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಕೊಂಡು ತಮ್ಮನ್ನು ಓದಿಸ್ಕೊಂಡು ಇವಳು ಕೆಲ್ಸಕ್ಕೆ ಹೋಗ್ಕೊಂಡು ಅಪ್ಪ ಅಮ್ಮನ ನೋಡ್ಕೊತಾ ಇರ್ತಾಳೆ. ಆಮೇಲೆ ಇವಳೇನು ಮಾಡ್ತಾಳೆ, ಅವನು ಲೆಟ್ರ್ ಕೊಟ್ಟಿರ್ತಾನಲ್ಲ, ಒಂದು 3 ದಿನ ಬರಲ್ಲ. ಯಾರು ಹುಡುಗ ಬರಲ್ಲ ಇಲ್ಲಿಗೆ. ಅವಳಿಗೆ ಇವಳಿಗೆ ಒಂದು ಸ್ವಲ್ಪ ಆಮೇಲೆ ಲೆಟ್ರ್ ತೆಗ್ದು ಓದಿರ್ತಾಳೆ. ಇದೇನಪ್ಪ ಹೆಂಗೆ ಬರ್ದವನೆ ಇವನು, ಏನು ಯಾವತ್ತೂ ಗೊತ್ತಿಲ್ಲ ಏನಿಲ್ಲ, ನಾನು ಅದು ಹೆಂಗೆ ಈ ಥರ ಬರ್ದವನೆ ಅಂತ ಯೋಚನೆ ಮಾಡ್ತಾಳೆ. ಒಂದಿನ ಬಸ್ಸಲ್ಲಿ ನೋಡಿರೋದು, ಏನು ಹಿಂಗೆ ಬರ್ದವನಲ್ಲ ಇವನು, ಯಾರು ಏನು ಅಂತಲೇ ನನಗೆ ಗೊತ್ತಿಲ್ಲ, ಹೆಂಗೆ ನಾನು ಸಡನ್ನಾಗಿ ಇಷ್ಟಪಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಸುಮ್ಮನೆ ಲೆಟ್ರ್ ಇಡ್ತಾಳೆ. ಅವನು ಆಮೇಲೆ ಅವ್ನ ತಮ್ಮ ಕೇಳ್ತಾ ಇರ್ತಾನೆ ಏನಕ್ಕ ಇದು ಅಂತ. ಆವಾಗ ಅವ್ನ ತಮ್ಮನಿಗೆ ಹೇಳ್ಕೊತಾಳೆ, ಹಿಂಗೆ ಆಯಿತು ಕಣೋ, ಹಿಂಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮೀಟ್ ಆದ್ವ ಫ್ರೆಂಡ್, ಒಂಥರ ಚೆನ್ನಾಗಿ ಮಾತಾಡ್ಸಿದ್ರು, ಈ ಥರ ಲೆಟ್ರ್ ಕೊಟ್ಟವನೇ ಅಂತ ಅವ್ನ ತಮ್ಮನಿಗೆ ಹೇಳ್ಕೊತಾನೆ. ಇರಲಿ ಇರೋ, ಯಾರು ಆ ಥರ ಎಲ್ಲ ಮಾಡ್ತಾರ ಹಂಗೆ ಹಿಂಗೆ ಅಂತ. ಹುಡುಗ ಏನೋ ಚಿಕ್ಕ ವಯಸ್ಸಲ್ವ ಅಂತ ಅಂದ್ಕೊಂಡಿರ್ತಾನೆ. ಬೇಡ ಕಣಕ್ಕ ಸರಿ ಇರಲ್ಲ, ಇಲ್ಲಿ ಈ ಕಡೆ ಸಿಟಿ ಕಡೆ ಅವರು ಹಳ್ಳಿಯವರೇ ಕಣೋ, ಅವನು ಇಲ್ಲೇ ಕೆಲಸ ಮಾಡ್ಕೊಂಡಿರೋದು, ಹೀಗೆಲ್ಲ ಹೇಳ್ದ ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಆವಾಗ ಅವನ ತಮ್ಮ ಬರಲಿ ಬಿಡು ನಾನು ಮಾತಾಡ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಇರ್ತಾನೆ. ಇವನೇನು ಮಾಡ್ತಾನೆ, ಒಂದು ಲೆಟ್ರ್ ಮೂಲಕ ಆನ್ಸರ್ ಕೊಡೋವಲ್ಲ, ಇವನೊಂದು ವಾರ ತಿರುಗಿ ನೋಡೋದೇ ಇಲ್ಲ, ಯಾರೋ ಹುಡುಗ ಬರೋದಿಲ್ಲ. ಇವಳಿಗೂ ಸ್ವಲ್ಪ ಅವನ ಮೇಲೆ ಕ್ರಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹುಡುಗಿಗೂ ಕ್ರಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳೇನು ಮಾಡ್ತಾಳೆ, ದಿನಾ ದಾರಿ ಕಾಯ್ತಾ ಇರ್ತಾಳೆ, ಇವು ಬರಲೇ ಇಲ್ವಲ್ಲ. ಆವಾಗ ನೋಡಿದ್ರೆ ಒಂದು ವಾರ ಗಂಟಲೆ ಬರಲಿಲ್ವ ಅಂತ ಕಾಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇರ್ತಾಳೆ. ಅವನು ಒಂದು ವಾರ ಬರೋದಿಲ್ಲ, ಇವಳು ಕಾಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳು ನೋಡ್ತಾಳೆ. ಆಮೇಲೆ ಏನು ಮಾಡ್ತಾಳೆ, ಫೋನ್ ನಂಬರ್ ಬರೀರ್ತಲ್ಲ, ಆವಾಗ ಫೋನ್ ಮಾಡ್ತಾಳೆ. ಅದು ಫೋನ್ ಮಾಡಿದ್ರೆ ಏನಾಗುತ್ತೆ, ಫ್ರೆಂಡು ರಿಸೀವ್ ಮಾಡ್ತಾರೆ. ಆವಾಗ ಅವ್ನು ಸ್ವಲ್ಪ ಇದು ಮಾಡ್ತಾನೆ, ಎದುರಿಸ್ತಾನೆ, ಯಾರಿಗೆ ಫೋನ್ ಮಾಡ್ತಾರದು, ಯಾರು ನೀನು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಇಲ್ಲ ಈ ಥರ ಇರೋರು ನಮಗೆ ಹಿಂಗೆ ಹೇಳಿದ್ರು ಕಾಲ್ ಮಾಡೋಕ್ಕೆ, ಅವ್ರ ಜೊತೆ ನಾನು ಮಾತಾಡಬೇಕು, ಅವ್ರಿಗೆ ಫೋನ್ ಕೊಡ್ತೀರಾ ಅಂತ ಕೇಳ್ತಾನೆ. ಅಂತಾರೆ ಯಾರೂ ಇಲ್ಲ, ಇರ್ರಿ ಫೋನ್ ಅಂತೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ ಅವನು. ಅಯ್ಯಪ್ಪ ಇದೇನಪ್ಪ, ಇವ್ನು ನೋಡಿದ್ರೆ ನಂಬರ್ ಕೊಟ್ಟಿದ್ದ ಆ ಥರದ್ರೆ ಯಾರೂ ಇಲ್ಲ ಅಂತಾರೆ. ಇದೇನಪ್ಪ ಹಿಂಗಾಗೋಯ್ತು ಅಂತೇಳ್ಬಿಟ್ಟು ಅವಳು ಪಾಡ್ಗೆ ಅವಳು ಕೆಲ್ಸಕ್ಕೆ ಹೋಗ್ಕೊಂಡು ಸುಮ್ಮನೆ ಆಗಿಬಿಡ್ತಾಳೆ. ಹೋಗ್ಲಿ ಬಿಡು ಇವೆಲ್ಲ ಯಾಕೆ, ನಮ್ಗೆ ಸೆಟ್ ಆಗೋಲ್ಲ ಬಿಡು ಹೊತ್ತಿಗೆ ಅಂತೇಳ್ಬಿಟ್ಟು. ಆವಾಗ ಅವ್ನ ಫ್ರೆಂಡ್ ಬಂದು ಹೇಳ್ತಾನೆ, ಹಿಂಗೆ ಫೋನ್ ಮಾಡಿದ್ರು ಕಣೋ, ನಾನು ಅವ್ಳಿಗೆ ಬೇಕು ಅಂತಾನೆ ಈ ಥರ ಎದುರಿಸ್ಬಿಟ್ಟೆ ಅಂತ ಹೇಳ್ತಾನೆ. ಇಲ್ಲೋ ಅವಳ ಕಡೆಯಿಂದನೇ ಫೋನ್ ಬಂದು ಇಂಥ ಕೆಲಸನ ಮಾಡೋದಲ್ಲಿ, ನೀನು ಯಾವ ಸೀಮೆನೋ, ನೀನು ಫ್ರೆಂಡಾ ನೀನು ಎನಿಮಿ ಕಣೋ ಅಂತ ಬೈಕೊಂಡು ಅವಾಗ ಏನು ಮಾಡ್ತಾನೆ, ಹತ್ತಿಂದ ಕಾಲ್ ಬಂದಿರ್ತದಲ್ಲ ಅದೇ ನಂಬರ್ಗೆ ಇವನು ಈ ಕಡೆಯಿಂದ ಫೋನ್ ಮಾಡ್ತಾನೆ. ಅವಳಿಗೆ ಯಾವುದೋ ನನ್ನ ನಂಬರ್ ಅಂದ್ಕೊಂಡು ಸುಮ್ಮನೆ ಇರ್ತಾಳೆ. ಫೋನ್ ಎತ್ಬಿಟ್ಟು ನಾವು ಬಸ್ಸಲ್ಲಿ ಮೀಟ್ ಆದ್ವಲ್ಲ ಅಂತ ಹೇಳ್ತಾನೆ. ಅವಳಿಗೆ ಒಂಥರ ಖುಷಿ ತಡ್ಕೊಳಕ್ಕಾಗಲ್ವಂತೆ. ಅವಳು ಕೋಪದಲ್ಲಿ ಬೈದು ಬಿಡ್ತಾಳಂತೆ, ಏನ್ರಿ ನಿಮಗೆ ಲೆಟ್ರ್ ಕೊಟ್ಟೆ, ಹೋದ್ಮೇಲೆ ಬರೋಕ್ಕಾಗಲ್ವ, ಒಂದು ವಾರದಿಂದ ಬಂದಿಲ್ಲ, ನೀವೇನ್ರಿ ನೀವು ಯಾವ ಸೀಮೆಯಲ್ಲಿ ಲವ್ ಮಾಡ್ತೀರಿ ನೀವು ಹಂಗೆ ಅಂತ ಫೋನಲ್ಲಿ ಬೈದ್ಬಿಟ್ಟಾಳೆ. ಯಾರಿಗೆ, ಹುಡುಗನಿಗೆ. ಅಯ್ಯೋ ದೇವ್ರೆ, ನಾನೇ ಆನ್ಸರ್ ಮಾಡಲಿ ಅಂತ ಕಾಯ್ತಿದ್ದೆ, ನೀನೇನು ಮಾಡ್ದೇನೆ, ನಾನು ಹೆಂಗೆ ಇದು ಮಾಡಲಿ, ನಿನಗೆ ಇಷ್ಟ ಇಲ್ವೇನೋ ಅಂತ ನಾನು ಸುಮ್ಮನೆ ಅದೇ ಅಂತ. ಏನು ಇಷ್ಟ ಇಲ್ಲ, ಅವಾಗ ಮಾತ್ರ ವಾರಾನ ಗಂಟಲೆ ಬರೋಕ್ಕಾಯ್ತು, ಈಗ ಲೆಟ್ರ್ ಕೊಟ್ಟು ಬರ್ದೇನೆ ಇದೆಯಾ ಹಂಗೆ ಹಿಂಗೆ ಅಂತ ಅವನ ಮೇಲೆ ರೇಗಾಡ್ತಾಳೆ. ಇಲ್ಲ ವೆಯ್ಟ್ ನಿಮ್ಮ ಕಡೆಯಿಂದ ಅನಿಸಿಕೆನೇ ಇಲ್ಲದೆ ಹಂಗೆ ಅಂತಿದೆ. ಅವಾಗ ಹೇಳ್ತೀನಿ, ನನ್ನ ಕೋಪ ನಿಂಗೆ ಅರ್ಥ ಆಯ್ತಲ್ವ ಹಂಗೆ ಹಿಂಗೆ ಆಯ್ತಾಯಿತು ನಂಗೆ ಅರ್ಥ ಆಯಿತು ಅಂತ ಹೇಳ್ತಾನೆ. ಆವಾಗ ನಿಜವಾಗ್ಲೂ ಸರಿ ನಾಳೆ ನಿಮ್ಮನ್ನು ನೋಡಬೇಕು ಬನ್ನಿ ಅಂತ ಅವಳು ಕರೀತಾಳೆ. ಸರಿ ನಾಳೆ ನಾನು ಬರ್ತೀನಿ, ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಏನು ಮಾಡ್ತಾನೆ, ಇನ್ನು ಮಾರನೇ ಬೆಳಗ್ಗೆ ಹೋಗ್ತಾನೆ. ಅಲ್ಲಿ ಬಂದು ಇಬ್ಬರು ಮೀಟ್ ಆಯ್ತಾರೆ. ಆವಾಗ ಅಲ್ಲಿ ಅವ್ರು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ತಾರೆ, ಹೆಂಗೆ ನೀನೇನು ಮಾಡ್ತೀಯಾ, ನಾನೇನು ಅನ್ನೋದು ಅವರೆಲ್ಲ ಮಾತಾಡ್ತಾರೆ. ನನಗೇನಕ್ಕೆ ಅಂತಂದರೆ, ನೀವು ನನಗೋಸ್ಕರ 2 ಬಸ್ ಹತ್ತು ಬಂದು ಇಲ್ಲಿ ಬಂದು ವೆಯ್ಟ್ ಮಾಡ್ತಿದ್ರಿ, ನೀವು ಬೆಳಗಿನ ಸಂಜೆ ಗಂಟ ನಾನು ಕೆಲ್ಸಕ್ಕೆ ಹೋಗಿ ಬರೋವರೆಗೂ ವೆಯ್ಟ್ ಮಾಡ್ತಿದ್ರಲ್ಲ. ನನಗೆ ಅವಾಗಲೇ ಅನ್ನಿಸ್ತು, ನಿಜವಾಗ್ಲೂ ನಾನು ಮದುವೆ ಆದರೆ, ಲೈಫ್ ಪಾರ್ಟ್ನರ್ ಆದರೆ ನಾನು ಚೆನ್ನಾಗಿ ಸಾಕ್ತೀಯಾ, ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮನ ನೋಡ್ಕೊತೀಯ ಅನ್ನೋ ಒಂದು ಇದಿಟ್ಕೊಂಡು ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ ನಿಜವಾಗ್ಲೂ. ಹಂಗಾಗಿ ಒಂದು ಆ ಥರ ಕೇಳ್ಕೊತಾಳೆ. ನಾನು ಅದಕ್ಕೋಸ್ಕರನೇ ನೀನು ನನಗೋಸ್ಕರ ಬಂದು ನಿನ್ನ ಕೆಲಸ ಬಿಟ್ಟು ಇಷ್ಟೊಂದು ಇಷ್ಟಪಡ್ತಾ ಇದೀಯ ಅಂತಂದರೆ ನೀನು ನನ್ನ ಚೆನ್ನಾಗಿ ನೋಡ್ಕೊತೀಯ ಅನ್ನೋದು ಒಂದು ನಂಬಿಕೆ ಐತೆ. ಹಂಗಾಗಿ ಈ ನಂಬಿಕೆ ಉಳಿಸ್ಕೊತೀಯ ಅನ್ನೋದಿದ್ರೆ ನಾನು ನಿನ್ನ ಇಷ್ಟಪಟ್ಟಿದ್ದೀನಿ ಅಂತ ಅವನ್ನೇ ಕೇಳ್ಕೊತಾಳೆ. ನಿಜವಾಗ್ಲೂ ನಾನು ಏನೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ, ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಒಪ್ಕೊತಾರೆ. ಆಗ ಸರಿ ಇಬ್ಬರು ಹುಡುಗ ಒಪ್ಕೊತಾರೆ. ಅಲ್ಲಿ ಅವ್ರಿಗೆ ಲವ್ ಒಪ್ಪಿಗೆ ಸಿಗುತ್ತೆ. ಆವಾಗ ಏನು ಮಾಡ್ತಾಳೆ, ಅವಳೇನು ಮಾಡ್ತಾಳೆ, ನಾನು ಇನ್ನೂ 3 ವರ್ಷ ಮದುವೆ ಆಗೋಲ್ಲ ಅಂತ ಹೇಳ್ತಾನೆ. ಇವನು ಹುಡುಗನ ಕಡೆ ಬಂದು ಸ್ವಲ್ಪ ಜೋರಾಗಿರ್ತಾರೆ ಹುಡುಗರ ಮನೆ. ಅವರು ಒಂದು 4-5 ಜನ ಗಂಡು ಮಕ್ಕಳು ಅಣ್ಣ ತಮ್ಮದಿರು ಜೊತೆಲಿರ್ತಾರೆ. ಅವರೆಲ್ಲ ರಿಚ್ ಇರ್ತಾರೆ, ಅವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿರ್ತಾರೆ. ಇವನು ಸ್ವಲ್ಪ ಓನಾಗಿ ಏನೋ ಬಿಸ್ನೆಸ್ ಮಾಡ್ಕೊತಿರ್ತಾನೆ ಹುಡುಗ.
ಆಮೇಲೆ ಅವನೇನು ಮಾಡ್ತಾನೆ, ಅವ್ರ ಅಣ್ಣಂದಿರು ಒಪ್ಪಲ್ಲ. ಈಗ ಅವ್ರು ಸ್ವಲ್ಪ ಚೆನ್ನಾಗಿರ್ತಾರಲ್ಲ, ಹಿಂಗೆ ಹುಡುಗಿ ಹೆಸ್ರು ಹೇಳಿದ್ರೆ ಒಪ್ಪಲ್ಲ ಅಂತ ಏನು ಮಾಡ್ಬಿಟ್ಟು, ಸರಿ ಆಯಿತು ಅವಳು 3 ವರ್ಷ ಬೇಡ ಅಂತ ಹೇಳ್ತಾಳಲ್ಲ, ಸರಿ ಆಯಿತು ನಿಮಗೆ 3 ವರ್ಷ ಆದಮೇಲೆ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಅವ್ನ ಕೆಲಸ ಅವ್ನು ಮಾಡ್ಕೋದಾಗ ಅವಳ ಕೆಲಸ ಅವ್ನು ಮಾಡ್ಕೊಂಡು ಅಣ್ಣ ತಮ್ಮ ಜೊತೆಲೇ ಎತ್ಕೊಂಡು ಇವನು ಇಲ್ಲಿರ್ತಾನೆ. ಹಾಗೆ ಅವ್ರ ಲವ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವರು ಇನ್ನೊಂದು 6 ತಿಂಗಳು ಅದೇ ಥರ ಮಾಡ್ಕೊಂಡಿರ್ತಾರೆ. ಆಮೇಲೆ ಏನು ಮಾಡ್ತಾನೆ, ಹುಡುಗನಿಗೆ ಯಾಕೋ ಹಿಂಗೆ ದೂರ ಇರೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಅವರು ಅಕ್ಕ ತಮ್ಮ ಇಬ್ಬರು ಇರ್ತಾರಲ್ಲ, ಒಂದೇ ಮನೆ ಮಾಡಿಕೊಂಡು ನಾವು ಜೊತೆಲೇ ಇರೋಣ, ಜೊತೆಲೇ ಇದ್ಕೊಂಡು ನಿನ್ನ ಕೆಲಸದ ಮಾಡ್ಕೊಂಡು ನನ್ನ ಕೆಲಸ ಮಾಡ್ಕೊಳೋಣ, ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಕರ್ಕೊಬಂದು ಆ ಹುಡುಗಿನೂ ತಮ್ಮನ್ನು ಇವ್ರ ಜೊತೆ ಇಟ್ಕೊತಾನೆ. ಬಟ್ ಇವನು ಸಿಂಗಲ್ ಆಗೇ ಇರ್ತಾನೆ, ಬ್ಯಾಚುಲರ್ ಜೊತೆ ಇರ್ತಾನೆ. ಆವಾಗ ಏನು ಮಾಡ್ತಾನೆ, ಈ ಹುಡುಗಿ ಇವ್ರ ಜೊತೆ ಸೇರಿಕೊಂಡು ಆವಾಗ ಅವರು ಒಂದು 3 ವರ್ಷ ಅಂದ್ಕೊಳ್ಳಿ, ಒಂದು 3 ವರ್ಷ ಅದೇ ಥರ ಅವನ ತಮ್ಮ ಅಕ್ಕ ತಮ್ಮ ಇವರು ಬಾಮೈದ 3 ಜನ ಮದುವೆ ಆಗದೇನೆ ಅವ್ರ ಮುಂಚೆನೇ ಜೊತೆಲಿ ಇತ್ಕೊಂಡು ಅವ್ರವ್ರ ವ್ಯವಹಾರ ಮಾಡ್ಕೊತಾರೆ. ಅವಳು ಅವರಮ್ಮ ಸ್ವಲ್ಪ ಮನೆಯೆಲ್ಲ ಇದಾಗಿರುತ್ತೆ ಅಂತ ಅವಳು ಮನೆಯೆಲ್ಲ ರೆಡಿ ಮಾಡಿಸ್ಕೊಡ್ತಾಳೆ. ಅವ್ರ ತಮ್ಮಂದು SLC ಮುಗಿಸ್ಬಿಟ್ಟು ಅವರು ಇವರೇ ಲವ್ ಮಾಡ್ತಿದ್ದ ಹುಡುಗ ಏನು ಕೆಲಸ ಮಾಡ್ತಿರ್ತಾನೆ ಅವ್ರ ಜೊತೆನೇ ಬಿಸ್ನೆಸ್ಗೆ ಜೊತೆಗೆ ಅವನು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರಿಬ್ಬರು ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡು ಜೊತೆಗೆ ಬಾಮೈದ ಇಬ್ಬರು ಅದೇ ಕೆಲಸ ಮಾಡ್ತಿರ್ತಾರೆ. ಇವಳು ಅವ್ರ ಅಪ್ಪ ಅಮ್ಮಂಗೆ ಒಂದು ಸ್ವಲ್ಪ ಮನೆ ಕೆಲಸ ಇರ್ತದೆ, ಎಲ್ಲ ರೆಡಿ ಮಾಡಿಕೊಡ್ತಾಳೆ. ಅವ್ನ ತಮ್ಮಂದು ಸ್ವಲ್ಪ ಈ ಕಡೆ ಕ್ಲಿಯರ್ ಆಯಿತು, ಅಪ್ಪ ಅಮ್ಮಂದು ಕ್ಲಿಯರ್ ಆಯಿತು. ಅವ್ರು ಆ ಥರ ಎಲ್ಲ ಮಾಡ್ಕೊಂಡು ಇವಳು ಸ್ವಲ್ಪ ದುಡ್ಕೊಂಡಿರ್ತಾಳಲ್ಲ, ಇವಳು ದುಡ್ದಿರೋದ್ರಲ್ಲಿ ಸ್ವಲ್ಪ ಒಡವೆ ಎಲ್ಲ ಮಾಡಿಸ್ಕೊಂಡಿರ್ತಾಳೆ. ಹಂಗೆಲ್ಲ ಮಾಡಿದ್ಮೇಲೆ 3 ವರ್ಷ ಆದಮೇಲೆ ಏನು ಮಾಡ್ತಾಳೆ, ಅವ್ರ ಅಪ್ಪ ಅಮ್ಮಂಗೆ ಹೇಳ್ಕೊಂಡಿರಲ್ಲ ಅವಳು. ಇವನಂತೂ ಹೇಳೋ ಧೈರ್ಯನೇ ಇಲ್ಲ ಬಿಡು, ಹೇಳಿರಲ್ಲ ಹುಡುಗ, ಹೇಳೋದೇ ಇಲ್ಲ, ಅವ್ರ ಅಪ್ಪ ಅಮ್ಮನಿಗೂ ಹೇಳಲ್ಲ, ಅವ್ರ ಅಣ್ಣದಿರ್ಗೂ ಯಾರಿಗೂ ಹೇಳ್ಕೊಳ್ಳಲ್ಲ. ಹುಡುಗಿ ಮಾತ್ರ ಹೇಳ್ಕೊಂಡಿರ್ತಾಳೆ ಹಿಂಗೆ ಅಂತೇಳಿ. ಅವರು ಮುಂಚೆನೇ ಆಲ್ರೆಡಿ ಹುಡುಗ ಅತ್ತೆ ಮಾವನ ಜೊತೆ ಚೆನ್ನಾಗಿರ್ತಾನೆ. ಅವರು ಒಂದು ವರ್ಷ ಹೇಳಿರಲ್ಲ, 1 ವರ್ಷ ಆದಮೇಲೆ ಹೇಳ್ಕೊಂಡಿರ್ತಾರೆ. 2 ವರ್ಷ ಅವ್ರ ಅತ್ತೆ ಮಾವಂಗೆ ಗೊತ್ತಿರ್ತದೆ, ಅವರು ಹೋಯ್ತಾ ಬರ್ತಾ ಇರ್ತಾರೆ, ಇನ್ನೂ ಮದುವೆ ಆಗಿರಲ್ಲ, ಹೋಯ್ತಾ ಬರ್ತಾ ಇರ್ತಾರೆ. ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿರ್ತದೆ, ಅವ್ರ ಮನೆ ಕಡೆ ಎಲ್ಲ ಹೆಲ್ಪ್ ಮಾಡಿಕೊಂಡು ಚೆನ್ನಾಗಿರ್ತಾರೆ. ಆವಾಗ ಅವ್ರ ಅಪ್ಪ ಅಮ್ಮನೂ ಇಷ್ಟಪಡ್ತಾರೆ, ನನ್ನ ಎತ್ತು ಮಗನೂ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ನಿನಗೆ, ಇವನ್ನ ಯಾವತ್ತೂ ಕೈ ಬಿಡ್ಬೇಡ ಕಣವ, ನೀನು ಇವನ್ನೇ ಮದುವೆ ಆಗಬೇಕು ಅಂತ ಅವರು ಹೇಳ್ತಾರೆ ಅಪ್ಪ ಅಮ್ಮ. ಆಮೇಲೆ ಏನು ಮಾಡ್ತಾರೆ, ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಪ್ಪ ಅಂತಾರೆ. ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಒಪ್ಪಲ್ಲ, ನಾನು ಮಾತಾಡೋಕ್ಕೆ ಹೋಗಲ್ಲ, ನಮ್ಮ ಅಣ್ಣದಿರು ಸ್ವಲ್ಪ ಯಾರು ಒಪ್ಪಲ್ಲ ಅಂತ ಹೇಳ್ತಾನೆ. ಇಲ್ಲಪ್ಪ ಆ ಥರ ಚೆನ್ನಾಗಿರಲ್ಲ, ನೀನು ಅಪ್ಪ ಅಮ್ಮನ ಒಪ್ಸು ಅಂತಾರೆ. ಆವಾಗ ಅವನು ಏನು ಮಾಡ್ತಾನೆ, ಸ್ವಲ್ಪ ಅವ್ರ ಅಮ್ಮಂಗೆ ಹೋಗಿ ಹೇಳ್ಕೊತಾನೆ. ಅವ್ರ ಮನೆ ಜೋರಾಗಿರೋದ್ರಿಂದ ಅವ್ರ ಅಣ್ಣದಿರು ಯಾರು ಒಪ್ಪಲ್ಲ ಅಂತ ಅವ್ರ ಅಮ್ಮಂಗೆ ಹೇಳಿದಾಗ ಅವ್ರ ಅಮ್ಮ ಏನು ಮಾಡ್ತಾರೆ, ಇದು ಆಗಲ್ಲ ಹೇಳ್ಕೊಂಡ್ರೆ ಅಣ್ಣದಿರಲ್ಲ ಯಾರು ಒಪ್ಪಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ, ಸರಿ ನೀನೇ ಮದುವೆ ಮಾಡ್ಕೊಳಪ್ಪ, ನಾನು ಆಶೀರ್ವಾದ ನಿಂಗೆ ಇದ್ದೇ ಇರ್ತದೆ ಅಂತೇಳಿ ಅವ್ರ ಅಮ್ಮ ಹೇಳ್ತಾರೆ. ಆ ಹುಡುಗನಿಗೆ ನಾನು ಆಶೀರ್ವಾದ ಎಲ್ಲಿದ್ದರೂ ನಿನ್ನ ಮೇಲೆ ಇದ್ದೇ ಇರ್ತದೆ, ನಾನು ಬರಲ್ಲ, ಅಣ್ಣದಿರು ಬಿಟ್ಕೊಡಲ್ಲ, ನನಗೆ ಇದು ಮಾಡ್ತಾರೆ, ನೀನು ಹೋಗಿ ನೀನು ಮದುವೆ ಮಾಡ್ಕೊ ಅಂತ ಅವ್ರ ಅಮ್ಮನ ಕಡೆಯಿಂದ ಅವ್ನಿಗೆ ಇದು ಸಿಗುತ್ತೆ. ಅವನವ್ರ ಅಣ್ಣದಿರಿಗೆ ಯಾರಿಗೂ ಹೇಳಲ್ಲ, ಅವ್ರ ಅಮ್ಮಂಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಆವಾಗ ಅವ್ನು ಬಂದು ಫ್ರೆಂಡ್ಸ್ಗಳ ಜೊತೆ ಹೇಳ್ಕೊಂಡು ಮದುವೆ ಫಿಕ್ಸ್ ಮಾಡ್ಕೊತಾನೆ. ಹುಡುಗಿ ಮನೆ ಕಡೆ ಎಲ್ಲ ಗೊತ್ತಿರ್ತದೆ ಆಲ್ಮಾಡು, ಹುಡುಗಿ ಮನೆ ಕಡೆ ಎಲ್ಲ ನೆಂಟರು ಬರ್ತಾರೆ, ಹುಡುಗನ ಮನೆ ಕಡೆ ಬರೀ ಹುಡುಗನ ಫ್ರೆಂಡ್ಸ್ ಮಾತ್ರ ಬರೋದು. ಅವ್ರು ಲವ್ ಮಾಡಿ 3 ವರ್ಷಕ್ಕೆ ಆಮೇಲೆ ಧರ್ಮಸ್ಥಳದಲ್ಲಿ ಮದುವೆ ಫಿಕ್ಸ್ ಮಾಡ್ಕೊತಾರೆ. ಧರ್ಮಸ್ಥಳಕ್ಕೆ ಹೋಗಿ ಅವಳು ಹುಡುಗಿ ದುಡ್ದಿರ್ತಾಳಲ್ಲ, ಅವಳು ಸಂಪಾದನೆ ಅವಳು ಹುಡುಗನಿಗೆ ಒಂದು ಚೈನು ಉಂಗುರ ಕೊಡಿಸ್ತಾಳೆ. ಮತ್ತು ಅವ್ರ ಅಮ್ಮನ ಮನೆ ಕಡೆ ಮದುವೆ ಚೆನ್ನಾಗೇ ಮಾಡಿಕೊಡ್ತಾರೆ. ಅವಳು ಮಾಡ್ಕೊತಾಳೆ, ಅವಳು ಒಂದು ಮಂಗಲಿ ಸರ ನೆಕ್ಲೆಸ್ ಎಲ್ಲ ಮಾಡಿಸ್ಕೊತಾಳೆ, ಅವಳು ಸಂಪಾದನೆ ಮಾಡಿದ್ರೇ ಸ್ವಲ್ಪ ಹುಡುಗನೂ ಹೆಲ್ಪ್ ಮಾಡಿರ್ತಾನೆ. ಹಾಗಾಗಿ ಧರ್ಮಸ್ಥಾನದಲ್ಲಿ ಚೆನ್ನಾಗಿ ಮದುವೆ ಮಾಡ್ಕೊತಾರೆ ಇಬ್ಬರೂ. ಮದುವೆ ಮಾಡಿಕೊಂಡು ಆಮೇಲೆ ಮದುವೆ ಆಗಿ ಒಂದು 2 ತಿಂಗಳು 3 ತಿಂಗಳಿಗೆ ಅವ್ರ ಅಣ್ಣದಿರ್ಗೂ ಗೊತ್ತಾಗುತ್ತೆ, ಹುಡುಗನ ಮನೆ ಕಡೆ ಅಣ್ಣದಿರ್ಗೂ ಗೊತ್ತಾಗುತ್ತೆ, ಈ ಥರ ಯಾಕೆ ಮಾಡ್ದೆ ಅವನು ಹಂಗೆ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊತಾರೆ. ಆವಾಗ ಸರಿ ಅಂದ್ಬಿಟ್ಟು ಅವರು ಹುಡುಗನ ಮಾತಾಡ್ಸಲ್ಲ, ಇವನೇ ಬೇರೆ ಮನೆ ಮಾಡಿಕೊಂಡು ಹಂಗೆ ಜೀವನ ನಡೆಸ್ತಾ ಇರ್ತಾರೆ. ಒಂದು 3 ವರ್ಷ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಕಷ್ಟ ಆಗುತ್ತೆ ಜೀವನ ನಡೆಸೋದು. ಆಮೇಲೆ ಅವನು ಸ್ವಲ್ಪ ಹುಡುಗನ ಬಿಸ್ನೆಸ್ಸು ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಆಮೇಲೆ ಕ್ಲಿಕ್ಕಾಗಿ 2 ಗಂಡು ಮಕ್ಳು ಆಗ್ತಾರೆ ಅವ್ರಿಗೆ. 2 ಗಂಡು ಮಕ್ಳು ಹುಟ್ಟಿ ಅವರು ಗಂಡು ಮಕ್ಕಳು ಒಂದು 5th ಒಂದು 6th ಓದೋಷ್ಟರೊಳಗೆ ಅವರು ತುಂಬ ಚೆನ್ನಾಗಿ ರಿಚ್ ಆಗಿಬಿಡ್ತಾರೆ. ಅವ್ರ ಅಣ್ಣರು ಯಾವ ಲೆವೆಲ್ಗೆ ಇದ್ರೋ ಆ ಲೆವೆಲ್ಗೆ ಅವನು ಹುಡುಗ ಬರ್ತಾನೆ. ಹೆಂಡ್ತಿನೇ ಸಖತ್ತು ಇದು ಅವನಿಗೆ ಹಿಂದೆ ನಿಂತ್ಕೊಂಡು ಗೈಡ್ ಮಾಡ್ತಾಳೆ, ನೀ ಈ ಥರ ಮಾಡು ಅಂತೇಳಿ. ಅವಳು ಬಂದಮೇಲೆ ಅವನ ಲೈಫೇ ಫುಲ್ ಚೇಂಜ್ ಆಗೋಯ್ತದೆ. ಆಮೇಲೆ ಅವನು ಬೆಂಗಳೂರಲ್ಲಿ ಫಸ್ಟು ಸೈಟ್ ತೊಗೊತಾನೆ, ಆಮೇಲೆ ಒಂದು ಕಾರ್ ತೊಗೊತಾನೆ, ಮಕ್ಕಳು ಹುಟ್ಟಿದ ಮೇಲೆ ಎಲ್ಲ. ಆಮೇಲೆ
ಇವಾಗ ಅವರು ಬಂದು 1.5 ಕೋಟಿ ಬೆಲೆ ಬಾಳುವಂಥ ಒಂದು ಬಿಲ್ಡಿಂಗ್ ಕಟ್ಟಿ ಎಲ್ಲರಿಗೂ ಬಾಡಿಗೆ ಕೊಟ್ಟಿದ್ದಾರೆ ಅವರು ಇವತ್ತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಾಳ್ತಿದ್ದಾರೆ ಅಂತಂದರೆ ಅವ್ರ ಪ್ರೀತಿ ನೋಡಿ ನನಗೆ ತುಂಬ ಇಷ್ಟ ಆಯಿತು. ನನಗೆ ಒಂದು 18 ವರ್ಷದಿಂದ ಕ್ಲೋಸ್ ಫ್ರೆಂಡ್ ಅವಳು. ಅವಾಗಿಂದನೂ ನನ್ನ ಮದುವೆ ಮುಂಚೆಯಿಂದನೂ ನನಗೆ ಅವ್ರ ಫ್ರೆಂಡು. ಹಾಗಾಗಿ ಅವ್ರು ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ಇವತ್ತು ಅಷ್ಟು ರಿಚ್ಚಾಗಿ ಬಾಳಿ ಬದುಕ್ತಾ ಇದ್ದಾರೆ. ಅವ್ರು ಇಷ್ಟೆಲ್ಲ ಚೆನ್ನಾದ್ಮೇಲೆ ಅವ್ರ ಅಣ್ಣದಿರು ಬಂದರು ಹತ್ರಕ್ಕೆ, ಅವ್ರ ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿನೇ ಚೆನ್ನಾಗ್ಬಿಟ್ರು. ಈಗ ಅದು ಹೆಂಗೋ ಹೇಳ್ತಾರೆ ನೋಡಿ, ನಿಜವಾಗ್ಲೂ ಲವ್ ಮಾಡಿದ್ರೆ ಈ ಥರ ಸಕ್ಸಸ್ ಆಗಬೇಕು. ಅವಾಗ ಎಲ್ಲ ಹಿಂದೆ ಬರ್ತಾರೆ, ಏನೂ ಇಲ್ಲ ಅಂದರೆ ಯಾರೂ ಬರಲ್ಲ. ನಿಜವಾಗ್ಲೂ ನೀವು ಹೋದ್ಮೇಲೆ ಬಾಳಿ ಬದುಕಿ ತೋರಿಸ್ಬೇಕು ನೋಡಿ. ಇವತ್ತು ಅವ್ರ ಹಿಂದೆ ಎಲ್ಲ ಬಂದಿದ್ದಾರೆ, ಅವ್ರ ಅಣ್ಣ ಅತ್ತಿಗೆ ಎಲ್ಲರೂ, ನಮ್ಮೂರು, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ ಅಂತ ಹೇಳ್ಕೊತಾರೆ. ಹಂಗೆ ನೋಡಿ ಹಿಂಗೆ ಬದುಕಿ ಬಾಳಿ ತೋರಿಸ್ಬೇಕು ನೋಡಿ. ಅವಳು ಮದುವೆ ಆಗಿದ್ದೇ ಆಯಿತು, 2 ಮಕ್ಕಳಾಗಿದ್ದೇ ಆಯಿತು, ಅವಳ ಜೀವನ ಪಾವನ ಆಯಿತು. ಇವತ್ತು ಹೆಂಗೆ ಬದುಕ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಒಂದು ತಿಂಗಳಿಗೆ 60-70 ಸಾವಿರ ಬಾಡಿಗೆ ಬರುತ್ತೆ. ಎಲ್ಲ ಸ್ವಂತವಾಗಿ ಇಟ್ಕೊಂಡಿದ್ದಾರೆ, ಇನ್ನೂ ಸೈಟ್ಗಳು ತೊಗೊಂಡಿದ್ದಾರೆ. ಈಗ ಅವರ ಅಣ್ಣ ಅತ್ತಿಗೆ ಎಲ್ಲ ಎಷ್ಟು ಚೆಂದ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ಹಂಗೇನೆ ನೋಡಿ. ಬದುಕು ತೋರಿಸಿದ್ರೆ ಎಲ್ಲ ಹಿಂದೆ ಬರ್ತಾರೆ ಅನ್ನೋದು ಇದು ಒಂದು ಉದಾಹರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಮಾಡಿದ್ಮೇಲೆ ಕೈ ಬಿಡಬಾರ್ದು ನೋಡಿ. ಅವ್ನು ಲವ್ ಮಾಡಿ ಜೊತೇಲಿ ಇದ್ರೂ 3 ವರ್ಷ ಆದಮೇಲೆ ಮದುವೆ ಆಗಿ ಅವ್ನ ಜೀವನದಲ್ಲಿ ಸಕ್ಸಸ್ ಆಗಿ ಇಷ್ಟು ಚೆನ್ನಾಗಿ ಬೆಳೆದಿದ್ದಾನೆ. ಅವ್ರ ಮಕ್ಕಳು ನೋಡಿ, ಅವ್ರ ಸಂಸಾರ ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ಹೇಳ್ತಿರ್ತೀನಿ, ನಿನ್ನ ಲಕ್ಕು ಚೆನ್ನಾಗಿದೆ ಬಿಡೆ, ನಿನ್ನ ಮದುವೆ, ನೀನು ಹಳ್ಳಿಯಿಂದ ಬಂದು ಈ ಥರ ಎಲ್ಲ ಸ್ಟ್ರಗಲ್ ಮಾಡಿ ಈ ಮಟ್ಟಕ್ಕೆ ಬಂದು ಬೆಳೆದಿದೆಯಾ ಅಂತಂದರೆ ನಿಜವಾಗ್ಲೂ ಖುಷಿ. ಅವ್ಳಿಗೆ ಏನೂ ಇಲ್ಲದೇ ಬದುಕಿ ಬೆಳೆದಿರೋಳವಳಲ್ಲಿ. ನಿಜವಾಗ್ಲೂ ಎಷ್ಟು ಕಷ್ಟ ಅಂತಂದರೆ ಅಷ್ಟು ಕಷ್ಟ ಇತ್ತು ಅವ್ರ ಮನೆ. ಅವರು ಒಂದೊಂದು ರೂಪಾಯಿ ದುಡಿಯೋಕ್ಕೂ ತುಂಬ ಕಷ್ಟಪಡ್ತಿದ್ರು. ಆ ಥರದವಳು ಈ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂತಂದರೆ, ಈಗ ಇವ್ರ ಯಜಮಾನರು ಬಿಸ್ನೆಸ್ ಮಾಡೋರ ಹತ್ರ, ಇವ್ರ ಹತ್ರ 10 ಜನ ಕೆಲಸ ಮಾಡ್ತಾರೆ. ಅವ್ರು 10 ಜನಕ್ಕೆ ಕೆಲಸಗಾರರಿಗೆ ಸಂಬಳ ಕೊಡ್ತಾರೆ. ಇವ್ರ ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಇವತ್ತಿಲ್ಲ ಅಂದರೂ ಒಂದು 2 ಕೋಟಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ನಿಜವಾಗ್ಲೂ ಎಲ್ಲಿದ್ದ ವ್ಯಕ್ತಿ ಎಲ್ಲಿಗೆ ಬಂದ ಅನ್ನೋದ ಈ ಉದಾಹರಣೆ ನೋಡಿ. ಕೆಲವರು ಲವ್ ಮ್ಯಾರೇಜು ಸಕ್ಸಸ್ ಆಗಲ್ಲ ಅಂತಾರೆ, ಸಕ್ಸಸ್ ಆಗದೇ ಇದ್ದವು ಇದ್ದಾವೆ. ಬಟ್ ಬಂದ ಹುಡುಗನಿಗೆ ಸಪೋರ್ಟ್ ಮಾಡಬೇಕು. ನೀನು ಹಿಂಗೆ ಮಾಡು, ನೀನು ಈ ಥರ ಬಿಡು ಅಂತ ಹೇಳ್ಕೊಡ್ತಾ ಹೋದರೆ ಅವ್ರಿಗೊಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಬಂದು ಈಗ ನಿಮ್ಮ ಮನೆ ಅವ್ರು ಮಾತಾಡ್ತಲ್ಲ, ಇವ್ರು ಮಾತಾಡ್ತಲ್ಲ ಅಂತೆಲ್ಲ ತಂದಿಕ್ಬಾರ್ದು. ಪರವಾಗಿಲ್ಲ, ಅವ್ರು ಇರಲಿ, ಅವರು ನಾವು ಚೆನ್ನಾದ್ರೆ ಅವರೇ ನಮ್ಮನ್ನು ಹುಡ್ಕೊಂಬತ್ತಾರೆ ಅಂತೇಳಿ ಅವಳು ಸಪೋರ್ಟ್ ಮಾಡಿ ಇವತ್ತು ಅವರು ಬೆಳೆದು ನಿಂತಿದ್ದಾರೆ. ನಿಜವಾಗ್ಲೂ ಲವ್ ಮಾಡಿ ಈ ಥರ ಸಕ್ಸಸ್ ಆಗಿರೋ ತುಂಬ ಜನ ಇದ್ದಾರೆ. ಹಂಗಾಗಿ ನಾನು ಈ ಲವ್ ಸ್ಟೋರಿ ಹೇಳಿದ್ರೆ ನಿಮಗೆ ತುಂಬ ಜನಕ್ಕೆ ಒಂದು ಎನರ್ಜಿ ಬರ್ಬೋದು, ನಾವು ಹಿಂಗೆ ಮಾಡಬೇಕು, ಈ ಥರ ಬದುಕಬೇಕು ಅನ್ನೋದು. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ. ನೋಡಿ ಏನಿದೆ ನೋಡ್ಬಿಟ್ಟು ಕಮೆಂಟ್ ಹಾಕಿ, ನಾನು ಆನ್ಸರ್ ಕೊಡ್ತೀನಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಲವ್ ಮ್ಯಾರೇಜೇ ಆಗಲಿ, ಅರೇಂಜ್ ಮ್ಯಾರೇಜೇ ಆಗಲಿ, ಜೀವನದಲ್ಲಿ ಮದುವೆ ಆದಮೇಲೆ ಕಷ್ಟ ಇರುತ್ತೆ. ಕಷ್ಟ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬಿಡ್ಬಾರ್ದು. ಏನೇ ಕಷ್ಟ ಆದರೂ ಜೊತೆಯಾಗಿ ನಿಂತು ಗಂಡ ಹೆಂಡ್ತಿ ಸಫರ್ ಮಾಡಬೇಕು. ಏನೇ ಇದ್ರೂ ಬಂದು ಹೆಂಡ್ತಿಗೆ ಗಂಡ ಹೇಳ್ಕೋಬೇಕು, ಹೆಂಡ್ತಿ ಗಂಡನಿಗೆ ಹೇಳ್ಕೊಬೇಕು. ಈ ಥರ ಹೇಳ್ಕೊಂಡು ಏನೇ ಕಷ್ಟ ಇದ್ರೂ ಸಮಸ್ಯೆನ ಹೇಗೆ ಬಗೆಹರಿಸ್ಬೇಕು ಅನ್ನೋದು ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಬೇಕು. ಇವಾಗ ಏನು ಅಂತಂದರೆ ಕಷ್ಟ ಆಗುತ್ತೆ ಎಂತಕಾದ್ರು ಅಂತೇಳಿ ಬಂದು ಅವ್ರ ಮೇಲೆ ಇವ್ರು ರೇಗೋದು, ಇವ್ರ ಮೇಲೆ ರೇಗಿದ್ರೆ ಅದು ಸರಿ ಹೋಗಲ್ಲ. ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಬೇಕು. ಈಗ ಹೆಂಗೆ ಅಂತಂದರೆ ಸುಖವಾಗಿದ್ದಾಗ ಮಾತ್ರ ನನಗೆ ಹೆಂಡ್ತಿ, ನನಗೆ ಗಂಡ ಅಂತ ಅನ್ನಬಾರ್ದು. ಕಷ್ಟದಲ್ಲೂ ಜೊತೆ ಆಗಬೇಕು, ಸುಖದಲ್ಲೂ ಜೊತೆ ಆಗಬೇಕು. ನೀವು ಹೇಗೆ ಸುಖನ ಹೆಂಗೆ ನೀವು ಸ್ವೀಕರಿಸ್ತೀರೋ ಅದೇ ಥರ ಕಷ್ಟನೂ ಸ್ವೀಕರಿಸ್ಬೇಕು. ಅದೆಲ್ಲ ದಾಟಿದ ಮೇಲೆ ಕೊನೆಗೆ ನಿಮಗೆ ಪ್ರೀತಿ, ಸುಖ, ಸಂತೋಷ ಎಲ್ಲ ಸಿಗುತ್ತೆ. ಅಷ್ಟು ದಿನವರೆಗೆ ವೆಯ್ಟ್ ಮಾಡಬೇಕು. ಇವಾಗಲೇ ಕೆಲವು ಹೆಂಗೆ ಅಂತಂದರೆ ಎಡಬಿಡಂಗಿಗಳು ಸ್ವಲ್ಪ ಇವಾಗೇನು ಅಂದರೆ ಏನು ಬಂದ ತಕ್ಷಣ ಸುಲಭವಾಗಿ ಎಲ್ಲ ಸಿಕ್ಬಿಡಲ್ಲ. ಸ್ವಲ್ಪ ನೀವು ಕಷ್ಟಪಟ್ಟರೆ ಮುಂದಿನ ಜೀವನ ಚೆನ್ನಾಗಿರ್ತದೆ. ಅಷ್ಟರವರೆಗೂ ಸ್ವಲ್ಪ ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು. ಈಗ ಬಂದು ಗಂಡು ಮಕ್ಳಿಗೆ ಏನು ಮಾಡ್ತಾರೆ, ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಮನೆ ನೋಡಿದ್ರೆ ಹಂಗಿದ್ದೆ, ನೀನು ನೋಡಿದ್ರೆ ಈ ಥರ ಮಾಡ್ತಿದ್ಯಾ, ನೀನೇನು ಮಾಡ್ತೀಯ, ಹಾಗೆ ಹೇಗೆ ಅಂತ. ನೀವು ನಿಮ್ಮ ಮನೇಲಿ ಇದ್ದಂಗೆ ಬದುಕಬೇಕು ಅಂದರೆ ಆಗಲ್ಲ. ಒಂದೊಂದು ಹತ್ರ ಒಂದೊಂದು ಥರ ಇರುತ್ತೆ. ಈಗ ಅಮ್ಮನ ಮನೆ ನಿನ್ನ ಜೀವನ ಪೂರ್ತಿ ಎಂಜಾಯ್ ಮಾಡ್ಕೊಂಡು ಬದುಕಿರ್ತೀಯ. ಈಗ ಗಂಡನ ಮನೆ ಸ್ವಲ್ಪ ಕಷ್ಟ ಇರುತ್ತೆ, ಅಲ್ಲಿಗೆ ಬಂದು ನೀನು ಅಡ್ಜಸ್ಟ್ ಆಗಬೇಕು. ಅವ್ರದ್ದು ಏನಿದೆ ಅದಕ್ಕೆ ಅಡ್ಜಸ್ಟ್ ಆದರೆ ಆವಾಗ ನಿನಗೆ ತಾನಾಗೆ ಮುಂದಕ್ಕೆ ಸುಖ ಸಿಕ್ಕೇ ಸಿಗುತ್ತೆ. ನೀನು ಅಲ್ಲಿದ್ದಂಗೆ ನಾನು ಇಲ್ಲಿ ಇರಬೇಕು ಅಂದರೆ ಆಗಲ್ಲ. ಎರಡೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಹೆಂಗೆ ಸುಖನ ಸ್ವೀಕರಿಸಿದ್ರೆ ಅದೇ ಥರ ಕಷ್ಟನ ಸ್ವೀಕರಿಸಿದ್ರೆ ಮುಂದೆ ಒಂದು ದಿನ ನಿಮಗೆ ಒಳ್ಳೇದು ಬಂದೇ ಬರುತ್ತೆ, ಒಳ್ಳೆ ದಿನ ಸಿಕ್ಕೇ ಸಿಗುತ್ತೆ.
ಹಂಗಾಗಿ ಇದೇನು ಮಾಡ್ತಾರೆ, ಇದನ್ನು ಪೇಸ್ ಮಾಡಲ್ಲ ಕೆಲವರು. ಇಷ್ಟೇ ನನ್ನ ಜೀವನ ಅಪ್ಪ ಬೇಡಪ್ಪ, ಇವನ ಹತ್ರ ಏನಿಲ್ಲ, ನಾನು ಹೆಂಗೆ ಬದುಕನೇವನ ಅಂತ ಬಿಟ್ಬಿಟ್ಟು ಹೋಗ್ತಿರ್ತಾರೆ. ಅದೇ ಇದರಿಂದನೇ ತುಂಬ ಡೈವರ್ಸ್ಗಳು ಬರ್ತಿರೋದು ಅಂತ ಹೇಳ್ಬೋದು. ಹಾಗಾಗಿ ಏನೇ ಕಷ್ಟ ಆದರೂ ಏನು ಮಾಡೋಕ್ಕಾಗಲ್ಲ. ನನ್ನ ಹಣೆ ಬರದಲ್ಲಿ ನನ್ನ ಗಂಡ ಹೆಂಡತಿ ದೇವರೇ ಬರ್ದಿಕ್ಬಿಟ್ಟಿದ್ದಾನೆ. ನಾವೇನೇ ಆದರೂ ನಮ್ಮ ಜೀವನ ನಾವು ಸರಿ ಮಾಡ್ಕೋಬೇಕು, ಏನೇ ಕಷ್ಟದಲ್ಲಿದ್ದರೂ ಬದುಕಬೇಕು ಅಂತ ಹೇಳಿ ನೀವು ಬದುಕಿ ತೋರಿಸಿದ್ರೆ ನೋಡಿ, ಈ ಲವ್ ಸ್ಟೋರಿಲಿ ಹೆಂಗೆ ಅವರು ಎಷ್ಟು ಕಷ್ಟದಿಂದ ಬಂದು ಮೇಲೆ ಬಂದರು, ಆ ಥರ ಎಲ್ಲರೂ ಮುಂದೆ ಬರ್ಬೋದು ಅನ್ನೋದಕ್ಕೋಸ್ಕರ ನಾನು ಇದೊಂದು ಉದಾಹರಣೆ ಕೊಟ್ಟಿದ್ದು. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.